ವಿನೋದ ವಿನೋದ, ಅರ್ಚನಾ ಹೇಗಿದ್ದಾಳೆ? ಕಾವ್ಯ ಹೇಗಿದ್ದಾಳೆ? ಅಳಿಯಂದ್ರೆ ಹೇಗಿದ್ದಾರೆ? ಭಯ ಪಡುವಂತದ್ದೇನಿಲ್ಲಮ್ಮ. ಡಾಕ್ಟರ್ ಏನ್ ಹೇಳ್ತಾರಪ್ಪ? ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಹೊರಗಡೆ ಬಂದ್ರೇನೆ ಗೊತ್ತಾಗತ್ತೆ. ಅಯ್ಯೋ, ಏನ್ರಿ ಇದು ಗ್ರಾಚಾರ? ಯಾಕ್ರಿ ಎಲ್ಲ ನಮ್ಗೆ ಈ ರೀತಿ ಆಗತ್ತೆ? ಕಾವ್ಯನ್ ಕಾರಿಂದ ಅರ್ಚನಂಗೆ ಆಕ್ಸಿಡೆಂಟ್ ಆಗಿದೆ. ಮೊದ್ಲೇ ಅವಳು ತುಂಬಿದ್ ಗರ್ಭಿಣಿ. ಅವಳಿಗೆ ಏನಾಗಿದ್ಯೋ ಏನೋ. ಅಳ್ಬೇಡಮ್ಮ. ಅಳಿಂದ್ರಿ, ಅರ್ಚನಾ ಹೇಗಿದ್ದಾಳೆ? ಒಳಗ್ ನೋಡಿದ್ರ? ಅವಳ ಹತ್ರ ಮಾತಾಡಿದ್ರ ನೀವು? ಇಲ್ಲತ್ತೆ, ನೋಡಿಲ್ಲ. ಎಮರ್ಜೆನ್ಸಿ ವಾರ್ಡಲ್ಲಿ ಇದ್ದಾಳೆ. ಮೆಡಿಸಿನ್ ತಂದಿದ್ದೀನಿ ಸಿಸ್ಟರ್. ಸಿಸ್ಟರ್, ನಮ್ ಕಡೆ ಪೇಷಂಟ್ ಹೇಗಿದ್ದಾರೆ? ಈಗ್ಲೇ ಏನು ಹೇಳಕ್ಕಾಗಲ್ಲಮ್ಮ. ಒಳಗಡೆ ಟ್ರೀಟ್ಮೆಂಟ್ ನಡೀತಿದೆ, ಸ್ವಲ್ಪ ಹೊತ್ತು ವೇಟ್ ಮಾಡಿ. ಅಯ್ಯೋ, ಏನು ಏನು ಹೇಳಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಇಲ್ಲ, ನಾನ್ ನನ್ ಮಗಳ್ ನೋಡ್ಬೇಕು. ಸಮಾಧಾನ ಮಾಡ್ಕೊ. ಒಳಗಡೆ ಹೋಗೋದಿಕ್ಕಾಗಲ್ಲಮ್ಮ. ಹೊರಗಡೆಯಿಂದ ನೋಡ್ಬೇಕಷ್ಟೇ. ಹೊರಗಡೆ ನೋಡೋಣ. ಕಾವ್ಯ, ಕಾವ್ಯ. ಅಮ್ಮ, ಅಳ್ಬಾರ್ದಮ್ಮ. ಇಲ್ಲಿ ಅಳಿಯಂದ್ರೆ ಎಲ್ಲಿದ್ದಾರೆ? ಅಮ್ಮ, ಆ ವಾರ್ಡಲ್ಲಿ ಇದ್ದಾರಮ್ಮ. ಬನ್ನಿ. ಅಯ್ಯೋ ದೇವ್ರೆ, ಏನಪ್ಪ ಇದು ಗ್ರಾಚಾರ? ಅರ್ಚನಾ ಎಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ, ಬನ್ನಿ. ಅರ್ಚನಾ, ವಿನೋದ. ಅರ್ಚನಾ ನೋವು ತಡೆಯಕ್ಕಾಗ್ದಲೆ ಕೂಗಾಡ್ತಿದ್ದಾಳೆ. ಅವಳಿಗೆ ಯಾಕೆ ನೋವು ಬಂದಿದೆ ಅಂತ ಅನ್ಸುತ್ತೆ. ದೇವ್ರೆ, ಅರ್ಚನೆಗೆ ಯಾವ ತೊಂದರೆನೂ ಇಲ್ದಲೆ ಹೆರಿಗೆ ಆಗ್ಬೇಕಪ್ಪ. ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ಏನು ಕಿರ್ಚಬಾರ್ದು. ಆಯ್ತು ಆಯ್ತು, ಆಯ್ತು. ಇಲ್ಲ, ನಾನ್ ನನ್ನ ಮಗಳನ್ನ ನೋಡ್ಲೇಬೇಕು. ಅಮ್ಮ, 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 ಒಳಗಡೆ ಹೋಗ್ಬಾರ್ದಮ್ಮ. ಬಾಯಿ ಕಡೆ. ಅರ್ಚನಾ ಅಳ್ತಿದ್ದಾಳೆ ಕೊಡು. ಅವಳ ಕೈ ನೋವು ತಡೆಯಕ್ಕಾಗ್ತಿಲ್ಲ ಅಂತ ಅನ್ಸುತ್ತೆ. ನಾನು ಅವಳನ್ನ ನೋಡ್ಬೇಕು ಕೊಡು. ಆಯ್ತು ಅರ್ಚನಾ, ಆಯ್ತಾಯ್ತು. ಒಂದ್ ನಿಮಿಷ ತಡ್ಕೊ.